ಹಲೋ ಮೇಡಮ್, ಮೇಡಮ್ ನಮಸ್ತೆ. ನಮಸ್ತೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಚಿತ್ರದುರ್ಗದಿಂದ ಫೋನ್ ಮಾಡ್ತಿರೋದು. ನಮ್ಮ ತಂಗಿ ಓಕೆ, ಬಗ್ಗೆ ಯಾರ ಬಗ್ಗೆ ಕೇಳಬೇಕಿತ್ತು? ತಂಗಿ ಮಗನ ಬಗ್ಗೆ. ಸರಿ, ಸ್ವಲ್ಪ ಜೋರಾಗಿ ಮಾತಾಡಿ. ಅವ್ರ ಡೇಟ್ ಆಫ್ ಬರ್ತ್ ಹೇಳಿ. ಮತ್ತು 5ನೇ ತಾರೀಕು ಜನವರಿ ಹಾ, 1998. 98. ಓಕೆ, ಹುಟ್ಟಿದ ಸಮಯ? ಬೆಳಗ್ಗೆ 9 ಗಂಟೆ 45 ನಿಮಿಷ. 9 ಗಂಟೆ 45 ನಿಮಿಷ. ಓಕೆ, ಹುಟ್ಟಿದ ಊರು? ಹರಿಹರ. ಸರಿ ಮೇಡಮ್, ಏನ್ ಪ್ರಶ್ನೆ ಇದೆ ಕೇಳಿ, ಗುರುಜಿ ತರ ಮಾತಾಡಿ. ನಮಸ್ತೆ ಸರ್. ಹಾಂ ಹೇಳಿ. ನಮಸ್ಕಾರ. ಮಗನ ಬಗ್ಗೆ ಮದುವೆ ಬಗ್ಗೆ ಕೇಳಕ್ಕಿತ್ತು. ಈಗ 2-3 ವರ್ಷದಿಂದ ನೋಡ್ತಾ ಇದ್ದಾರೆ, ಸಿಗ್ತಾನೆ ಇಲ್ಲ. ಯಾರು ಮನೆಗೂ ಬರ್ತಾ ಇಲ್ಲ ನೋಡಕ್ಕೆ. ಬರ್ತೀವಿ ಅಂತಾರೆ, ಬರೋದೇ ಇಲ್ಲ. ಅದಕ್ಕೆ ಇದ್ರಾಗೆ ಮದುವೆ ಇದೈತಾ ಇಲ್ಲ ಅಂತ ನೋಡ. ಶುಕ್ರ ದಶೆ ನಡೀತಾ ಐತಿ ಸರ್ ಒಂದು. ಏನ್ ಮದುವೆ ಆಗ್ತಾ ಇಲ್ವೋ ಅನ್ನಂಗೆ ಅವ್ರಮ್ಮ ಬೇಜಾರು ಮಾಡ್ಕೊಂಬಿಟ್ರಾಳೆ. ಅದಕ್ಕೋಸ್ಕರ ಕಾಲ್ ಮಾಡಿದ್ವಿ. ಈಗ ನೀವೇ ಹೇಳಬೇಕು, ಏನು ಕೆಲಸ ಮಾಡ್ತಾನೆ? ಅವ್ರದ್ದು ಜೆರಾಕ್ಸ್ ಅಂಗಡಿ ಐತಿ ಸರ್. ಅವ್ರದ್ದು ಜೆರಾಕ್ಸ್ ಅಂಗಡಿ ಇದೆ. ಓಕೆ. ಹುಡುಗಿರನ್ನ ನೋಡಿದಾರಾ ಒಂದಷ್ಟು? ಇದಾರೆ, ಬರ್ತೀವಿ ಅಂತಾರೆ ಸರ್, ಬರೋದೇ ಇಲ್ಲ. ನೀವೇ ಕಾರ್ ಕಳ್ಸೋದಲ್ಲಿ ಕಾರ್ ಕಳಿಸ್ತಾ ಇದೀವಿ ಬನ್ನಿ ಅಂತ? ನಾಳೆ ಬರ್ತೀವಿ ಅಂತಾರೆ, ಇಲ್ಲ ಅದಾತು ಇದಾತು ಅಂತ ಎಷ್ಟು ಏನೇನೋ ಜನ ಹತ್ರ ಬರ್ತೀವಿ ಅಂತ ಬಂದಿಲ್ಲ? ಏನಾದ್ರು ಒಂದು ಉದಾಹರಣೆ ಕೊಡ್ತಿರ್ತೀರಿ. 11/7 ತೋರಿಸ್ತಾ ಇದೆ. ದಶಾ ಭುಕ್ತಿ ಶುಕ್ರ ಸ್ಟಾರ್ಟ್ ಆಗಿದೆ. ಭುಕ್ತಿನೂ ಶುಕ್ರನೇ ಇದೆ. 12-4-7 ವಿವಾಹಕ್ಕೆ ಸ್ವಲ್ಪ ಅಡೆತಡೆ ಇರ್ತಕ್ಕಂಥದ್ದು. ಆ 2-4-9 ಇರ್ತಕ್ಕಂಥ ಗ್ರಹಕ್ಕೆ ಸ್ವಲ್ಪ ಇಮಿಡಿಯೇಟ್ ಆಗಿ ನೀವು ಯಾವ ದಾನವನ್ನು ಮಾಡಿ, ಮೊಸರನ್ನೇ ದಾನ ಮಾಡಿ, ಕರ್ಡ್ಸ್ ದಾನ ಮಾಡಿ, ಅಥವಾ ಏನು ನಮ್ಮನ್ನು ಕೇಳಿ ಮಾತಾಡ್ತಾರೆ ಸೊ ಹಾಗೆ, ಅಥವಾ ಅವರೆಕಾಳನ್ನು ದಾನ ಮಾಡಿ. ಬಲಗೈ ಉಂಗುರದ ಬೆರಳಿಗೆ ಒಂದು ರೂಬಿಯನ್ನು ಹಾಕಿ, ಒಂದು ಮಂತ್ರವನ್ನು ಪಠನೆ ಮಾಡಿದ್ರೆ ಸ್ವಲ್ಪ ಈಸಿಯಾಗಿ ವಿವಾಹ ಬೇಗ ಆಗ್ತಕ್ಕಂಥ ಚಾನ್ಸಸ್ಸು. ದಶಾದಲ್ಲಿ ಎಸ್ ಅಂದಿದೆ, ಭುಕ್ತಿಗಳಲ್ಲಿ ಸ್ವಲ್ಪ ವೀಕ್ ಇದೆ. ಭುಕ್ತಿ ಸೇಮ್ ಬಂದಿರೋದ್ರಿಂದ ಸ್ವಲ್ಪ ಡಿಲೇ ಆಗುತ್ತೆ. ಅಂತರ್ಭುಕ್ತಿ ಇವಾಗ ಗುರು ನಡೀತಾ ಇದೆ. ಗುರು 2ನೇ ಮನೆ 10ನೇ ಮನೆ ಹೆಚ್ಚಾಗಿ ಕಾಣಿಸ್ತಾ ಇದೆ. ನೋಡಿ, ಇಲ್ಲಿ ನಾವು 3 ಕಲರ್ ನೋಡೋದು. ಒಂದು ಬ್ಲೂ, ಒಂದು ಗ್ರೀನ್, ಒಂದು ಯೆಲ್ಲೋ. ಈಗ ಪ್ರಸ್ತುತ ಪರಿಸ್ಥಿತಿಲಿ ಇವು 3 ನೋಡೋದು ನಾವು. ಯೆಲ್ಲೋ ಕಲರನ್ನು ನೋಡ್ತೀವಿ. ಯೆಲ್ಲೋ ಕಲರು ಕೂಡ ಅಲ್ಲಿ ಇವೆರಡರಲ್ಲೂ ನಮಗೆ ಗ್ರೀನ್ ಬರಬೇಕು. ಆವಾಗಲೇ ಸ್ವಲ್ಪ ಪಾಸಿಟಿವಿಟಿ ಅನ್ನೋದು. ಇದರಲ್ಲೂ ಗ್ರೀನ್ ಇರಬೇಕು, ಇದರಲ್ಲೂ ಗ್ರೀನ್ ಇರಬೇಕು. ಸೊ ಇದು ಕೋಡಿಂಗಲ್ಲೇ ನಾವು ಹೇಳ್ಬಿಡ್ತೀವಿ ಗ್ರಹಗಳು ಪಾಸಿಟಿವ್ ಇದೆ, ನೆಗೆಟಿವ್ ಇದೆ ಅಂತ. ದಶಾದಲ್ಲೂ ಕೂಡ ಅದೇ ಥರನೇ ಇದೆ. ಒಂದು ಪಾಸಿಟಿವ್ ಇದೆ, ಒಂದು ನೆಗೆಟಿವ್ ಇದೆ. ಸೊ ಡಿಲೇ ಅಂತ ಇದರಲ್ಲೇ ಗೊತ್ತಾಗುತ್ತೆ. ಬಟ್ ಹಾಗೇ ಆಗುತ್ತೆ. ಯಾಕೆಂದರೆ ಯಾವ್ದಾದ್ರು ಒಂದು 2ರಲ್ಲಿ 2ನೇ ಮನೆ 7ನೇ ಮನೆ ಆ ಕಾಂಬಿನೇಷನ್ ಬಂತು ಅಂದರೆ ವಿವಾಹ ಹಾಗೇ ಆಗುತ್ತೆ. ಸ್ವಲ್ಪ ನಿಧಾನ ಆಗುತ್ತೆ. ಪ್ಲಸ್ ಆ ಥರ ಪಡೋದು ಬೇಡ ಅಂತ ನನ್ನ ಸಜೆಷನ್ನು. ಇದನ್ನು ದಾನ ಮಾಡಿ ಒಂದು ರೂಬಿ ಹಾಕ್ಕೊಳ್ಳಿ, ಖಂಡಿತ ಹಾಗೇ ಆಗುತ್ತೆ. 1.5 ಇಯರ್ ತೋರಿಸ್ತದೆ. ಯಾಕೆಂದರೆ ಈಗ ಶುಕ್ರ ಭುಕ್ತಿ ನಡೀತಾ ಇರೋದ್ರಿಂದ 2027 ಏಪ್ರಿಲ್ವರೆಗೂ ಇರೋದ್ರಿಂದ ಆ ಫ್ಯಾಗ್ ಎಂಡ್ ಅಂತ ನಾವು ಕರಿತೀವಿ, 26 ಎಂಡಿಗೆ ಆಗುತ್ತೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಗುರುಬಲ ಅಂದ್ರೆ ಏನು, ಎಷ್ಟೋ ಜನಕ್ಕೆ ಏನು ಅಂದ್ಕೊಂಡಿದ್ದಾರೆ ಅದಕ್ಕೊಂದು ಕ್ಲಾರಿಟಿ ಕೊಟ್ರಿ, ಇದಲ್ಲ ಹೀಗೆ ಅಂತ ಹೇಳಿ. ಸೊ ಈ ಮೂಲಕನೇ ಗೊತ್ತಾಗುತ್ತೆ ಎಷ್ಟೊಂದು ವಿಚಾರಗಳು ನೀವು ಹೋಗ್ತೀರಾ, ಕೇಳ್ತೀರಾ, ಮಾಡ್ತೀರಾ. ಅದೆಲ್ಲ ಹಾಗಲ್ಲ, ಇದು ಬೇರೆ ರೀತಿಯ ಬೇರೆ ಇರುತ್ತೆ ಜ್ಯೋತಿಷ್ಯದಲ್ಲಿ ಅದನ್ನು ನೀವು ನಕ್ಷತ್ರ ನಾಡಿ ಕ್ಲಾಸಸ್ ಮೂಲಕ ತಿಳ್ಕೊಬೋದು. ನವೆಂಬರ್ 26ಕ್ಕೆ ಕ್ಲಾಸಸ್ ಫ್ರೀ ಕ್ಲಾಸ್ ಇರೋದು ಆ್ಯಂಡ್ ಡಿಸೆಂಬರ್ 1ನೇ ತಾರೀಕಿಂದ ಕ್ಲಾಸಸ್ ಶುರು ಆಗ್ತಿರೋದು. ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿ ಕೊಟ್ರಿ. ಧನ್ಯವಾದ ಗುರುಜಿ. ಸರ್ವೇ ಜನ ಸುಖಿನೋ ಭವಂತು.